ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ಡ್ರಾಯಿಂಗನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನೀಗ ಆಲ್ರೆಡಿ ಈ ಒಂದು ಡ್ರಾಯಿಂಗನ್ನು ಮಾಡಿದ್ದೀನಿ. ಬಸವಣ್ಣನ ಡ್ರಾಯಿಂಗು. ಈ ರೀತಿ ಪಿಕ್ಚರನ್ನು ನಾನು ಇದೇ ಮೊದಲು ಮಾಡ್ತಾ ಇರೋದು. ಬರೀ ಫೇಸ್ ಅಷ್ಟೇ ಮಾಡ್ತಾ ಇದ್ದೆ. ಇದರಲ್ಲಿ ಫುಲ್ ಬಾಡಿ ಬರೋ ರೀತಿ ಚೇರ್ ಮೇಲೆ ಕುತ್ಕೊಂಡಿರೋ ಬಾಡಿ ಫುಲ್ಲನ್ನು ಮಾಡಿದ್ದೀನಿ. ಇದನ್ನು ಗ್ರೀಡ್ ಮೆಥಡಲ್ಲಿ ಮಾಡಿದ್ದೀನಿ. ಇದನ್ನು ಹೇಗೆಲ್ಲ ಮಾಡಿದ್ದೀನಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ನನ್ನ ಡ್ರಾಯಿಂಗ್ ಜೊತೆಗೆ ನನ್ನ ಡೈಲಿ ಲೈಫ್ ಕೂಡ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಈ ರೀತಿ ನಿಮಗೆ ವಿಡಿಯೋಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ರೀತಿ ಡೈಲಿ ಲೈಫ್ ಜೊತೆನೂ ಡ್ರಾಯಿಂಗು ಎರಡು ಮಿಕ್ಸ್ ಮಾಡಿ ಹಾಕೋದಾದರೆ ನಿಮಗೆ ಇಷ್ಟ ಆದರೆ ಆ ರೀತಿ ಹಾಕಿ ಅಂತೇಳಿ ಎಸ್ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂದರೆ ಬೇಡ, ನಮಗೆ ಬರೀ ಡ್ರಾಯಿಂಗ್ ಅಷ್ಟೇ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಅದೇ ರೀತಿನೇ ವಿಡಿಯೋಸ್ ಮಾಡ್ತೀನಿ, ಓಕೆನಾ? ಹಾಗೆಯೇ ನನ್ನ ಚಾನಲಲ್ಲಿ ಯಾರೆಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಲ್ವಾ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಒಂದು ಡ್ರಾಯಿಂಗನ್ನು ನಾನು ಗ್ರೀಡ್ ಮೆಥಡಲ್ಲಿ ಮಾಡ್ತಿದ್ದೀನಿ. ಹಾಗಾಗಿ ಇದಕ್ಕೆ ಗ್ರೀಡ್ಸ್ಗಳನ್ನು ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಇದಕ್ಕೆ 1.5 ಸೆಂಟಿಮೀಟರ್ ಗ್ಯಾಪಲ್ಲಿ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಲೈನ್ಸ್ಗಳನ್ನು ಹಾಕ್ಕೊಳ್ತಾ ಹೋಗಿದ್ದೀನಿ, ಓಕೆನಾ? ಅದಾದಮೇಲೆ ರೆಫರೆನ್ಸ್ ಪಿಕ್ಚರನ್ನು ನೋಡಿಬಿಟ್ಟು ಯಾವ ಬಾಕ್ಸಲ್ಲಿ ಹೇಗಿದೆ ಅಂತೇಳ್ಬಿಟ್ಟು ನೀಟಾಗಿ ಅಬ್ಸರ್ವ್ ಮಾಡಿ ಅದನ್ನೇ ಫಾಲೋ ಮಾಡಿಬಿಟ್ರೆ ಮುಗ್ದೋಯ್ತು. ನಮ್ಮ ಈ ಔಟ್ಲೈನೇ ಕಂಪ್ಲೀಟ್ ಆಗೋಗುತ್ತೆ. ಈ ಔಟ್ಲೈನ್ ಹಾಕಲಿಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಡಾಮ್ಸ್ ಡ್ರಾಯಿಂಗ್ ಪೆನ್ಸಿಲು ಮತ್ತು ಬುಕ್ ಕೂಡ ಡಾಮ್ಸ್ ಸ್ಕೆಚ್ ಬುಕ್ಕು. ಇಷ್ಟು ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಆಫ್ಲೈನಲ್ಲೂ ಕೂಡ ಸಿಗುತ್ತೆ. ಇಲ್ಲ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲೂ ಮಾಡ್ಬೋದು. ಈ ಡ್ರಾಯಿಂಗಲ್ಲಿ ಯಾವುದೆಲ್ಲ ಟೂಲ್ಸನ್ನು ಯೂಸ್ ಮಾಡಿದ್ದೀನಲ್ಲ ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದರಿಂದ ಬೈ ಮಾಡ್ಕೊಂಡ್ಬಿಟ್ಟು ನೀವು ಈಸಿಯಾಗಿ ಡ್ರಾಯಿಂಗ್ ಮಾಡ್ಬೋದು. ಅಲ್ಲಿ ಇಲ್ಲಿ ಹುಡುಕೋ ನೆಸೆಸಿಟಿ ಇರಲ್ಲ, ಹಾಗಾಗಿ ಈಸಿ ಆಗುತ್ತೆ. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ವೇ ಅಲ್ಲ. ಇದು ನನಗೆ ಪರ್ಸ್ನಲಿ ಡಾಮ್ಸ್ ಡ್ರಾಯಿಂಗ್ ಪೆನ್ಸಿಲ್ ತುಂಬಾ ಇಷ್ಟ ಆಗುತ್ತೆ. ನಾನು ತುಂಬ ಪೆನ್ಸಿಲ್ಗಳನ್ನು ಯೂಸ್ ಮಾಡಿದ್ದೀನಿ. ಆರ್ಟ್ ಲೈನ್ ಆಗಿರ್ಬೋದು, ಅಪ್ಸರ ಆಗಿರ್ಬೋದು, ಬೇರೆ ಎಲ್ಲ ಬ್ರ್ಯಾಂಡ್ಗಿಂತ ಈ ಡಾಮ್ಸ್ ಡ್ರಾಯಿಂಗ್ ಪೆನ್ಸಿಲ್ ಇದೆಯಲ್ಲ, ಇದು ಚೀಪ್ ಆ್ಯಂಡ್ ಬೆಸ್ಟು. ತುಂಬಾ ಕಡಿಮೆ ಪ್ರೈಸು ಇದೆ. ಆ ಪ್ರೈಸಿಗೆ ತಕ್ಕನಂಗೆ ಕ್ವಾಲಿಟಿನೂ ಕೂಡ ಇದೆ. ಆ ಪ್ರೈಸ್ಗಿಂತ ಜಾಸ್ತಿನೇ ಕ್ವಾಲಿಟಿ ಇದೆ ಅಂತೇಳಿ ಹೇಳ್ಬೋದು. ನಮಗೆ ಶಾರ್ಪ್ನಾಗಿ ಇರಬೇಕಲ್ವಾ ಡ್ರಾಯಿಂಗ್ ಮಾಡುವಾಗ, ಆಗ ಪದೇ ಪದೇ ಶಾರ್ಪ್ ಮಾಡಬೇಕಾಗಿರುತ್ತೆ. ಬಟ್ ಲೆಡ್ ಮುರಿಯುತ್ತೆ. ಆ ಪ್ರಾಬ್ಲಮ್ ತುಂಬಾ ಫೇಸ್ ಮಾಡಬೇಕಾಗತ್ತೆ. ಬಟ್ ಈ ಪೆನ್ಸಿಲ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಶಾರ್ಪ್ ಮಾಡಿದಷ್ಟು ಲೆಡ್ ಮುರಿಯೋ ಚಾನ್ಸಸ್ ತುಂಬಾ ಕಡಿಮೆ. ಮತ್ತು ನಿಮಗೆ ಶಾರ್ಪ್ ಮಾಡುವಾಗ ಲೆಡ್ ಮುರಿಯುತ್ತೆ ಯಾವುದೇ ಬೇರೆ ಪೆನ್ಸಿಲು ಅಂತ ಹೇಳಿದರೆ ಈ ಒಂದು ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ನೈಫ್ ಇರುತ್ತಲ್ಲ, ಆ ನೈಫಿಂದ ನೀಟಾಗಿ ಶಾರ್ಪ್ ಮಾಡಿಕೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಲೆಡ್ಡನ್ನು ಓಪನ್ ಮಾಡ್ಕೊಂಬಿಟ್ಟು ಶಾರ್ಪ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ನೀವು ಲಾಂಗ್ ಟೈಮ್ ಯೂಸ್ ಮಾಡ್ಬೋದು. ಹಾಗಾಗಿ
ಡ್ರಾಯಿಂಗ್ ಮಾಡಿ ಸಾಕಾಯಿತು ಅಂತೇಳ್ಬಿಟ್ಟು ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡ್ಕೊಂಬರೋಣ ಅಂಥೇಳಿ ಮಕ್ಕಳಿಗೆಲ್ಲ ಕರ್ಕೊಂಡು ನಮ್ಮೂರಲ್ಲಿ ಝೂಡಿಯೋ ಮತ್ತು ಈಸಿ ಬೈ ಹೊಸ ಶಾಪ್ ಓಪನ್ ಆಗಿದೆ. ಶಿವಮೊಗ್ಗದಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ. ಅಲ್ಲಿ ತುಂಬಾ ಕ್ರೌಡ್ ಇತ್ತು. ಸೊ ಒಂದು 2-3 ದಿನ ಬಿಟ್ಟು ನಾವು ಹೋಗಿದ್ವಿ. ತುಂಬಾ ಕ್ರೌಡ್ ಇತ್ತು, ಆದ್ರೂ ಹೋದ್ವಿ. ನೋಡ್ಕೊಂಬರೋಣ ಹೇಗಿದೆ ಅಂಥೇಳಿ, ಸ್ವಲ್ಪ ಶಾಪಿಂಗ್ ಆದರೂ ಮಾಡೋಣ ಅಂಥೇಳಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಿಟ್ಟು ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಸುತ್ತಾಡಿಕೊಂಡು ಮತ್ತೆ ಬಂದುಬಿಟ್ಟು ನಮ್ಮ ವರ್ಕನ್ನು ಸ್ಟಾರ್ಟ್ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಇನ್ನೇನು ಕಂಪ್ಲೀಟ್ ಆಯ್ತಲ್ವಾ ನಮ್ಮ ಡ್ರಾಯಿಂಗು. ಗ್ರೀನ್ ಮೆಥಡಲ್ಲಿ ಹೇಗೆ ಈಸಿಯಾಗಿ ಔಟ್ಲೈನ್ ಹಾಕೋದು ಅಂತೇಳ್ಬಿಟ್ಟು ನಿಮಗೆಲ್ಲ ನಾನು ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆ, ಈ ಡ್ರಾಯಿಂಗ್ ನಿಮಗೆ ಇಷ್ಟ ಆಗಿದರೆ, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.